ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಕಂಪ್ಯೂಟರ್ ಎಂಬ್ರಾಯ್ಡರಿ ಮಿಷಿನಲ್ಲಿ ಫ್ರೇಮ್ ಫಿಟ್ಟಿಂಗ್ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಕಲರ್ಸ್ನ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು, ಡಿಸೈನ್ಸ್ನ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ಹಾಲ್ ಅಂತ ಕ್ಲಿಕ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಮಿಷಿನ್ ಆನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಇದನ್ನು ಓಕೆ ಕೊಡಬೇಕು. ಓಕೆ ಕೊಟ್ಟರೆ ಈ ಥರ ಪೊಸಿಷನ್ಗೆ ಬರುತ್ತೆ. ಇದು ಲಾಸ್ಟ್ ಪ್ಯಾಟರ್ನು ನಾವು ಯಾವ್ದು ಹಾಕಿರ್ತೀವೋ ಅದನ್ನು ತೋರಿಸ್ತಾ ಇರುತ್ತೆ. ಅದು ಬೇಕಾ ಬೇಡವಾ ಅಂತ. ನಮಗೆ ಅದು ಬೇಡ ಅಂದರೆ ಇಂಟು ಮಾರ್ಕ್ನ ಕ್ಲಿಕ್ ಮಾಡಬೇಕು, ಬೇಕು ಅಂದರೆ ಓಕೆ ಕೊಡಬೇಕು. ಇವಾಗ ನಮಗೆ ಅದು ಬೇಡ. ಈಗ ಈ ಥರ ಬರುತ್ತಲ್ವ. ಈಗ ಇಲ್ಲಿ ಫ್ರೇಮ್ ಕಾಣಿಸ್ತಾ ಇದೆ. ಈ ಫ್ರೇಮ್ ಮೇಲೆ ಕ್ಲಿಕ್ ಮಾಡಬೇಕು. ಫ್ರೇಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫ್ರೇಮ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಇವಾಗ ನೆಕ್ಗೆ ನಾವು ಯಾವ ಫ್ರೇಮ್ನ ಸೆಲೆಕ್ಟ್ ಮಾಡ್ಕೋಬೇಕು, 11/8 ಫ್ರೇಮ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಈಗ ಫೈಲ್ಗೆ ಹೋಗ್ಬಿಟ್ಟು ಪೆನ್ ಡ್ರೈವ್ಗೆ ಹೋಗಬೇಕು. ಪೆನ್ ಡ್ರೈವ್ಗೆ ಹೋಗ್ಬಿಟ್ಟು ಇಲ್ಲಿ ಹಾರ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನೆಕ್ ಡಿಸೈನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಒಂದು ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದು ಯಾವ ಫೋಲ್ಡರಲ್ಲಿದೆ ಅಂತ ನಾವು ನೋಡ್ಕೋಬೇಕು. ಈಗ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಡಿಸೈನು 100 ಡಿಸೈನ್ಸಲ್ಲಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ 992 ನಂಬರ್ ಎಲ್ಲಿದೆ ಅಂತ ನಾವು ನೋಡ್ಕೋಬೇಕು. ಈ ಥರ ಪೇಜಸ್ ಇರುತ್ತೆ. ಈ ಪೇಜಸ್ನ ನಾವು ಇಲ್ಲಿ ಹಾರ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ತಾ ಇದ್ದರೆ ನೆಕ್ಸ್ಟ್ ಪೇಜ್ ಓಪನ್ ಆಗ್ತಾ ಇರುತ್ತೆ. ಅದರಲ್ಲಿ ನಮ್ಗೆ ಬೇಕಾಗಿರೋ ನಂಬರ್ ಇದೆಯಾ ಅಂತ ನಾವು ಚೆಕ್ ಮಾಡಬೇಕು. ಈಗ ನನಗೆ ಬೇಕಾಗಿರೋ ನಂಬರು 992. ಇದನ್ನು ಕ್ಲಿಕ್ ಮಾಡ್ತೀನಿ. ಈಗ ಈ ಥರ ಬರುತ್ತೆ ಡಿಸೈನು. ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ಈ ಥರ ಡಿಸೈನು. ಈಗ ಫಸ್ಟು ನಾನು ಲೆಫ್ಟ್ನ ತೊಗೊತಾ ಇದ್ದೀನಿ. ಇದರಲ್ಲಿ ಫಸ್ಟು ಡಿಸೈನ್ಸ್ನ ನಾವು ನೋಡ್ಕೋಬೇಕು. ಲೆಫ್ಟು, ರೈಟು, ಫ್ರಂಟು, ಇದು ಹ್ಯಾಂಡ್ಗೆ, ಇದು ಸ್ಲೀವ್ಗೆ, ಸ್ಲೀವ್ ಬಾರ್ಡರ್, ಇದು ಫುಲ್ ಹ್ಯಾಂಡ್ ಬರುತ್ತೆ. ಮತ್ತು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದು ಎಕ್ಸ್ಟ್ರಾ ಪ್ಯಾಚಸ್ ಬರುತ್ತೆ ಇದರಲ್ಲಿ. ಈಗ ನಾನು ಲೆಫ್ಟ್ನ ತೊಗೊತಾ ಇದ್ದೀನಿ. ಫಸ್ಟು ಈ ಥರ ತಗೊಂಡು ಇದಕ್ಕೆ ಕಲರ್ಸ್ನ ಸೆಟ್ ಮಾಡಬೇಕು. ಇಲ್ಲಿ ಹಾರ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಲರ್ಸ್ ಆಪ್ಷನ್ ಬರುತ್ತೆ. ಈ ಕಲರ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮಗೆ ಯಾವ ಕಲರು, ಯಾವ ಡಿಸೈನ್ಗೆ ಯಾವ ಕಲರ್ನ ನಾವು ಸೆಟ್ ಮಾಡ್ಕೋಬೇಕೋ ಅದನ್ನು ಇಲ್ಲಿ ಸೆಟ್ ಮಾಡ್ಕೋಬೇಕು. ನಾನು ಹಾಕ್ತಾ ಇರೋ ಬ್ಲೌಸ್ಗೆ ಬರೀ 2 ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು 2 ಕಲರ್ನ ಸೆಟ್ ಮಾಡ್ಕೋತೀನಿ. ಈ ಥರ ಒಂದಾದಮೇಲೆ ಒಂದು ಈ ಥರ ಕಲರ್ನ ನಾವು ಸೆಟ್ ಮಾಡ್ಕೋಬೇಕು. ಎಲ್ಲಿ ಯಾವ ಕಲರ್ ಬೇಕೋ, ಯಾವ ಡಿಸೈನ್ಗೆ ಯಾವ ಕಲರ್ ಬೇಕು ಅಂತ ನಾವು ಈ ಥರ ಸೆಟ್ ಮಾಡ್ಕೋಬೇಕು. ನಮಗೆ ಎಷ್ಟು ಮೇಲೆ ಬೇಕಾ ಮೇಲೆ, ಕೆಳಗಡೆ ಬೇಕಾ ಕೆಳಗಡೆ, ಮತ್ತು ಸೈಡಿಗೆ ಬೇಕಾ ಈ ಥರ ಮೂವ್ ಮಾಡ್ಕೊತಾ ಇರಬೇಕು. ಈ ಥರ ಮೂವ್ ಮಾಡಿಕೊಂಡ್ರೆ ನಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ನಾವು ಸೆಟ್ ಮಾಡ್ಕೋಬೋದು. ಈಗ ಈ ಥರ ಕಲರ್ಸ್ನ ಸೆಟ್ ಮಾಡ್ಕೊಂಡಾದಮೇಲೆ ನಾವು ಇಲ್ಲಿ ಓಕೆ ಕೊಡಬೇಕು. ಓಕೆ ಕೊಟ್ಟರೆ ಅದು ಸೆಲೆಕ್ಟ್ ಆಗೋದು. ಮತ್ತು ಇಲ್ಲಿ ಓಕೆ ಕೊಡಬೇಕು. ಓಕೆ ಕೊಟ್ಟರೆ ಈ ಥರ ಪೊಸಿಷನ್ಗೆ ಬರುತ್ತೆ. ಮತ್ತು ಇಲ್ಲಿ ಓಕೆ ಕೊಡಬೇಕು. ಫಸ್ಟು ನಾವು ಬಾಬಿನ್ನ ಹಾಕ್ಕೊಳ್ಳೋಣ. ಫಸ್ಟು ನಾವು ಕ್ಯಾನ್ವಾಸ್ನ ಹಾಕ್ಕೋಬೇಕು. ನಾವು ಬ್ಯಾಕ್ ನೆಕ್ ಡಿಸೈನ್ಗೆ ಹಾಕೋವಾಗ ಇಲ್ಲಿ ರೈಟ್ ಸೈಡು ಎಕ್ಸ್ಟ್ರಾ ಬಿಟ್ಕೋಬೇಕು ಕ್ಯಾನ್ವಾಸ್ನ. ಹಾಗೆ ರೈಟ್ ಬರುತ್ತಲ್ವ, ರೈಟ್ ಸೈಡು ನಾವು ಡಿಸೈನ್ಸ್ನ ಹಾಕೋವಾಗ ವೇಸ್ಟ್ ಆಗದೇ ಇರುತ್ತೆ ಕ್ಯಾನ್ವಾಸು. ಇದು ಶೈನಿಂಗ್ ಇರುತ್ತಲ್ವ ಕ್ಯಾನ್ವಾಸು, ಅದು ಶೈನಿಂಗು ಮೇಲೆ ಇರಬೇಕು. ಶೈನಿಂಗ್ ಮೇಲೆ ಇಟ್ಟು ನಾವು ಕ್ಯಾನ್ವಾಸ್ನ ಈ ಥರ ಹಾಕ್ಕೋಬೇಕು. ಈಗ ಇಲ್ಲಿ ಪ್ಲಸ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಇದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾವು ಕ್ಯಾನ್ವಾಸ್ನ ಕರೆಕ್ಟಾಗಿ ಈ ಫ್ರೇಮ್ ಎಷ್ಟಿದೆಯೋ, ಇಲ್ಲಿ ಫ್ರೇಮ್ ಎಷ್ಟಿದೆಯೋ ಅಲ್ಲಿ ಕರೆಕ್ಟಾಗಿ ಕ್ಯಾನ್ವಾಸ್ನ ಈ ರೀತಿ ನೋಡಿಕೊಂಡು ಇಟ್ಕೋಬೇಕು. ಈಗ ನಾವು ಮಾರ್ಕ್ ಮಾಡಿರೋ ಬ್ಲೌಸ್ ಪೀಸ್ನ ತಗೊಂಡು ಈ ರೀತಿ ಇಕ್ಬೇಕು. ನಾವು ಬ್ಯಾಕ್ ಪಾರ್ಟು ನೆಕ್ ಹತ್ರ ನಾವು ಹಾಕಿದ್ದೀವಲ್ಲ, ಈ ಪಾಯಿಂಟ್ ಹತ್ರ ಕರೆಕ್ಟಾಗಿ ಸೂಜಿನ
ಈ ಥರ ಇಳಿಸ್ಕೊಂಡು ಮೇಲೆ ಫ್ರೇಮ್ನ ಫಿಟ್ ಮಾಡಬೇಕು. ಈ ಥರ ಫ್ರೇಮ್ನ ಕೂರಿಸಿದ್ಮೇಲೆ ನಾವು ನೀಡಲ್ ಬಾರ್ನ ಮೇಲೆ ತೆಗಿಬೇಕು. ಈಗ ಇಲ್ಲಿ ಫ್ರೇಮಲ್ಲಿ ಟೈಟ್ ಮಾಡೋದಿದೆಯಲ್ಲ, ಇದನ್ನು ಸ್ವಲ್ಪ ಟೈಟ್ ಮಾಡ್ಕೋಬೇಕು. ಪೂರ್ತಿ ಟೈಟ್ ಮಾಡಬಾರ್ದು, ಸ್ವಲ್ಪ ಟೈಟ್ ಮಾಡಿಬಿಟ್ಟು ಈ ಕ್ಲಾತ್ನ ಈ ಥರ ನೀಟಾಗಿ ಈ ಥರ ಎಳಿತಾ ಇರಬೇಕು. ಸ್ವಲ್ಪ ಎಲ್ಲ ಕಡೆನೂ ಈ ಥರ ಎಳ್ಕೊಬೇಕು. ಸ್ವಲ್ಪ ಇದು ಎಷ್ಟು ಟೈಟಾಗಿ ಎಳಿತೀವೋ ಅಷ್ಟು ನೀಟಾಗಿ ಡಿಸೈನ್ ಬರುತ್ತೆ. ಈಗ ಇನ್ನೂ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ಪೂರ್ತಿಯಾಗಿ. ಈ ಥರ ಟೈಟ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸರಿ ಈ ಥರ ಕ್ಲಾತ್ನ ಇನ್ನೂ ಸ್ವಲ್ಪ ಎಳಿಬೇಕು. ಈ ಥರ ಫ್ರೇಮ್ಗೆ ಬಟ್ಟೆನ ಫಿಕ್ಸ್ ಮಾಡಾದಮೇಲೆ ನಾವು ಕ್ಲಿಪ್ನ ಹಾಕ್ಕೋಬೇಕು. ಇಲ್ಲಿ ಕ್ಲಿಪ್ನ ಈ ರೀತಿ ಬಟ್ಟೆನ ಸ್ವಲ್ಪ ಎಳ್ಕೊಂಡು ಕ್ಲಿಪ್ ಹಾಕಬೇಕು. ನಾನು ಇಲ್ಲಿ ಕ್ಯಾನ್ವಾಸ್ ಹಾಕ್ತಾಯಿದ್ದೀನಿ, ಯಾಕಂದರೆ ನನ್ನ ಫ್ರೇಮ್ ಸ್ವಲ್ಪ ಲೂಸ್ ಆಗಿದೆ. ಅದಕ್ಕೋಸ್ಕರ ನಾನು ಈ ಥರ ಕ್ಯಾನ್ವಾಸ್ನ ಇಟ್ಬಿಟ್ಟು ನಾನು ಕ್ಲಿಪ್ನ ಹಾಕ್ತೀನಿ. ಆದರೆ ಫಸ್ಟ್ ಟೈಮ್ ಮಿಷಿನ್ ತೊಗೊಂಡಿದ್ರೆ ಈ ಥರ ಕ್ಯಾನ್ವಾಸ್ನೇನು ಹಾಕೋ ಅವಶ್ಯಕತೆ ಇಲ್ಲ. ಇದು ನನ್ನದು ಫ್ರೇಮ್ ಸ್ವಲ್ಪ ಲೂಸ್ ಆಗಿರೋದ್ರಿಂದ ಈ ಥರ ಕ್ಯಾನ್ವಾಸ್ನ ಹಾಕ್ತಾಯಿದ್ದೀನಿ. ಫಸ್ಟು ಈ ಕಡೆ ಹಾಕ್ಕೊಂಡ್ಮೇಲೆ ಇಲ್ಲಿ ಹಾಕ್ಕೋಬೇಕು ಆಪೋಸಿಟಲ್ಲಿ. ಮತ್ತು ಇಲ್ಲಿ ಹಾಕ್ಕೋಬೇಕು. 4 ಕಡೆ ಕ್ಲಿಪ್ನ ನೀಟಾಗಿ ಕ್ಲಾತ್ನ ಎಳ್ಕೊಂಡು ಕ್ಲಿಪ್ ಹಾಕಬೇಕು. ಈ ಥರ ಹಾಕ್ಕೊಂಡ್ಮೇಲೆ ನಾವು ಡಿಸೈನ್ನ ನಾನು ಮತ್ತೆ ಪಿಂಕ್ ಕಲರ್ನ ಸೆಟ್ ಮಾಡ್ತೀನಿ. ಬ್ಲೂ ಮೇಲೆ ರಾಮ ಗ್ರೀನು ಮತ್ತು ಗೋಲ್ಡು ಪಿಂಕ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಒಂದು ಪಿಂಕ್ನ ಹಾಕ್ತಾಯಿದ್ದೀನಿ. ಈ ಥರ ಸೆಲೆಕ್ಟ್ ಮಾಡಾದಮೇಲೆ ಇಲ್ಲಿ ಓಕೆ ಕೊಡಬೇಕು. ಈಗ ಫಸ್ಟು ನಮಗೆ ಪಾಯಿಂಟ್ ಹತ್ರ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನಾವು ನೋಡ್ಕೋಬೇಕು. ಬಂದಿಲ್ಲ ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮಗೆ ರೈಟ್ ಸೈಡ್ ಬೇಕಾದರೆ ರೈಟ್ ಸೈಡು ಮತ್ತು ಲೆಫ್ಟ್ ಬೇಕಾ ಲೆಫ್ಟ್ ಸೈಡು ಈ ಥರ ನೋಡ್ಕೋಬೋದು. ಎಲ್ಲಿಗೆ ಬೇಕೋ ಅಲ್ಲಿಗೆ ನಾವು ಇದನ್ನು ಕೂರಿಸ್ಕೋಬೋದು. ಈಗ ಆರೋ ಮಾರ್ಕ್ ಮೇಲೆ ಪ್ರೆಸ್ ಮಾಡಿ ಇಲ್ಲಿ ಓಕೆ ಕೊಡಬೇಕು. ಮತ್ತೆ ಓಕೆ ಕೊಡಬೇಕು. ಈಗ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು. ಫಸ್ಟ್ ಕಲರ್ ಯಾವುದಿದೆ ಅಂತ ನೋಡಿಕೊಂಡು ನಾವು ಆ ಥ್ರೆಡ್ನ ಇಲ್ಲಿ ಹಾಕ್ಕೋಬೇಕು. ಈ ಥರ ನೀಡಲ್ಗೆ ದಾರ ಹಾಕ್ಕೊಂಡ್ಮೇಲೆ ಇಲ್ಲಿ ಪುಟ್ಟಿರುತ್ತಲ್ಲ, ಇದನ್ನು ಕೆಳಗಡೆ ಇಳಿಸ್ಬಿಟ್ಟು ನಾವಿಲ್ಲಿ ಸ್ಟಾರ್ಟ್ ಕೊಡಬೇಕು. ಸ್ಟಾರ್ಟ್ ಕೊಟ್ಟರೆ ಮತ್ತೆ ಇದು ಸ್ಟಾರ್ಟ್ ಆಗುತ್ತೆ. ಈಗ ಇದು ಒಂದು ಲೈನ್ ಮಾತ್ರ ಫಸ್ಟ್ ಕಲರ್ ಇರೋದು. ಸೆಕೆಂಡ್ ಕಲರ್ಗೆ ಹೋಗ್ಬೇಕಂದ್ರೆ ಇಲ್ಲಿ ರೈಸ್ ಪ್ರೆಸರ್ ಪುಟ್ ಅಂತ ತೋರಿಸ್ತಾ ಇದೆಯಲ್ಲ, ಇದನ್ನು ಇಂಟು ಮಾರ್ಕ್ನ ಪ್ರೆಸ್ ಮಾಡಬೇಕು. ಇಲ್ಲ ಅಂದರೆ ಇದನ್ನು ಮೇಲೆ ಎತ್ತಬೇಕು ಅಂತ ತೋರಿಸುತ್ತೆ. ನಾವು ನೆಕ್ಸ್ಟ್ ಕಲರ್ನ ಹಂಗೆ ಕಂಟಿನ್ಯೂ ಕೊಡೋ ಹಂಗಿದ್ರೆ ನಾವು ಅದನ್ನು ಇಂಟು ಮಾರ್ಕ್ನ ಪ್ರೆಸ್ ಮಾಡಬೇಕು. ಈಗ ಮತ್ತೆ ಸ್ಟಾರ್ಟ್ ಕೊಡ್ತಾ ಇದ್ದೀನಿ.
ಇಲ್ಲಿ ನೆಕ್ ಜಾಯಿನ್ ಮಾಡುವಾಗ ಫಸ್ಟು ಒಂದು ಲೈನ್ ಹಾಕ್ತಲ್ಲ ಅಲ್ಲಿ ಈ ಥರ ಪ್ಲಸ್ ಥರ ಹಾಕ್ಕೋಬೇಕು. ಈಗ ಸೆಕೆಂಡ್ ಕಲರ್ ಫಿನಿಶ್ ಆಯಿತು. ಈಗ ಥರ್ಡ್ ಕಲರು ತೋರಿಸ್ತಾ ಇದೆ. ಈಗ ದಾರಾನ ನಾವು ಚೇಂಜ್ ಮಾಡಬೇಕು. ಈ ಥರ 8 ಮಾರ್ಕ್ನ ಪ್ರೆಸ್ ಮಾಡಿಬಿಟ್ಟು ನಾವು ಮೇಲೆ ದಾರಾನ ಚೇಂಜ್ ಮಾಡಬೇಕು. ಈಗ ದಾರಾನ ಚೇಂಜ್ ಮಾಡಿ ಬಿಟ್ಟು ಇಲ್ಲಿ ಸ್ಟಾರ್ಟ್ ಕೊಟ್ಟರೆ ಅದು ಸ್ಟಾರ್ಟ್ ಆಗುತ್ತೆ. ಈಗ ಥರ್ಡ್ ಕಲರ್ ಆಯಿತು. ಈಗ ಫೋರ್ತ್ ಕಲರ್ನ ಹಾಕಬೇಕು. ಇಲ್ಲಿ 8 ಮಾರ್ಕ್ನ ಪ್ರೆಸ್ ಮಾಡಿಬಿಟ್ಟು ನಾವು ದಾರಾನ ಚೇಂಜ್ ಮಾಡಬೇಕು. ದಾರಾನ ಚೇಂಜ್ ಮಾಡಿಬಿಟ್ಟು ಇಲ್ಲಿ ಸ್ಟಾರ್ಟ್ ಕೊಡಬೇಕು. ಈಗ ಈ ಡಿಸೈನು ಫಿನಿಶಿಂಗ್ ಆಯಿತು. ಇಲ್ಲಿ ನಾವು ಲೆಫ್ಟ್ ಸೈಡ್ಗೆ ಪ್ಯಾಚ್ ಕೊಡಬೇಕಂದ್ರೆ ನೆಕ್ಗೆ ಫಸ್ಟು ಪ್ಯಾಚ್ ಕೊಟ್ಬಿಟ್ಟು ರೈಟ್ ಸೈಡು ನೆಕ್ ಜಾಯಿಂಟ್ ಮಾಡ್ಕೋಬೇಕು. ಆಗ ನೀಟಾಗಿ ಬರುತ್ತೆ. ಫ್ರೆಂಡ್ಸ್, ಈ ಡಿಸೈನ್ನ ಪೂರ್ತಿ ಹಾಕ್ಬಿಟ್ಟು ನಾನು ತೋರಿಸ್ತೀನಿ. ಒಂದೇ ದಿನದಲ್ಲಿ ಒಂದು ಬ್ಲೌಸ್ಗೆ ನಾನು ವರ್ಕ್ ಹಾಕೋದಕ್ಕಾಗಲ್ಲ. ಅದಕ್ಕೋಸ್ಕರ ಈ ಬ್ಲೌಸ್ಗೆ ಫಿನಿಶಿಂಗ್ ಆದಮೇಲೆ ಈ ಡಿಸೈನ್ ಯಾವ ಥರ ಬಂತು ಅಂತ ತೋರಿಸ್ತೀನಿ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಹಾಲ್ ಅಂತ ಕ್ಲಿಕ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.